ಗುಂಡ್ಲುಪೇಟೆ ತಾಲೂಕಿನ ಓಂಕಾರ ಅರಣ್ಯ ವಲಯದಲ್ಲಿ ಮಂಚಳ್ಳಿ, ಸಾವಕನಹಳ್ಳಿಪಾಳ್ಯ, ಹಾಲತೂರು, ದೇಸಿಪುರ ಮಾರ್ಗದಲ್ಲಿ 7,83,00,000 ವೆಚ್ಚದಲ್ಲಿ ಆನೆ ಕಾರಿಡಾರ್ ನಿರ್ಮಾಣಕ್ಕೆ ಶಾಸಕ ಎಚ್.ಎಂ. ಗಣೇಶ್ ಪ್ರಸಾದ್ ಮಂಚಳ್ಳಿ ಸಮೀಪ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಗೋಪಾಲ್ಪುರ ಗ್ರಾಮದಲ್ಲಿ ವಿದ್ಯುತ್ ಉಪಕೇಂದ್ರ ಸ್ಥಾಪನೆಗೆ 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿದ್ದು, ಇದಕ್ಕೆ ಶಾಸಕ ಗಣೇಶ್ ಪ್ರಸಾದ್ ಗುದ್ದಲಿ ಪೂಜೆ ನೆರವೇರಿಸಿದರು. ಒಂದು ಸಮಸ್ಯೆ. ಯಾಕಂದ್ರೆ ಇವತ್ತು ಆನೆ ತುಂಬಾ ಬರ್ತಾ ಇದೆ, ದಾಳಿ ನಮಗೆ ಈ ಭಾಗದಲ್ಲಿ ಅಂತ ಹೇಳ್ತೀರಿ. ಅದಕ್ಕೆ ಇವತ್ತು ಮೇಲ್ವರ್ಗದಲ್ಲಿ ಕೆಲಸ ಆಗಿದೆ. ಅದಕ್ಕೆ ವಿಶೇಷವಾಗಿ ನಾನು ಇಲ್ಲಿ ಏನು ಇವತ್ತು ಜನ ಅಪೇಕ್ಷೆ ಪಟ್ಟಿರಿ, ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಆಭಾರಿಯಾಗಿರ್ತೀನಿ. ಯಾಕಂದ್ರೆ ತಾಳ್ಮೆಯಿಂದ ಕಾದಿದ್ದೀರಿ. ಕಳೆದ ನಾನು ಶಾಸಕ 3 ವರ್ಷ ಆದ್ರೂ ಕೂಡ ಈ ಒಂದು ಒತ್ತಡ ಸಾಕಷ್ಟು ಇರ್ತಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ಮಾತಾಡ್ತಾ ಪ್ರಭಾಕರನ್ನು ಮತ್ತೆ ಲೋಕೇಶ್ವರ ಹೇಳ್ತೇನೆ ಅನುದಾನ ಬೇಗ ಬರ್ಲಿಲ್ಲ ಅನ್ನೋದು ಕಾರಣ ಇರ್ಬೋದು. ಆದ್ರೆ ಇವತ್ತು ನಮ್ಮ ಏನು ಅರಣ್ಯ ಮಂತ್ರಿಗಳ ಈಶ್ವರ್ ಖಂಡ್ರೆ ಅವರು ಸಂಪೂರ್ಣವಾಗಿ ಎಲ್ಲೆಲ್ಲಿ ನಿಮ್ಗೆ ಇನ್ನೂ ಬ್ಯಾರಿಕೇಡ್ಗಳು ಹಾಕ್ಬೇಕು ಅಲ್ಲಿಗೆಲ್ಲ ಹಾಕೊಡೋಂಥ ವ್ಯವಸ್ಥೆನ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇವತ್ತು ಕೂಡ ನಿನ್ನೆನೂ ಕೂಡ ಅವ್ರ ಜೊತೆ ನಾನು ಫೋನಲ್ಲಿ ಮಾತಾಡಿದಾಗ ನಮ್ಮಲ್ಲಿ ರಿಮೈನಿಂಗ್ ಏನು ಎಷ್ಟಿದ್ರು ಅದಕ್ಕೆ ನಾವು ಅನುದಾನ ಕೊಡ್ತೀವಿ ಅಂತ ಹೇಳಿದರೆ, ಈಗ DPR ಇನ್ನೆರಡು ಪ್ರಾಜೆಕ್ಟ್ಗೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಮ್ಮ ಈ ಭಾಗ ಬಂಡೀಪುರ ಅರಣ್ಯ ಭಾಗದಲ್ಲಿ ಏನೇನು ಸಮಸ್ಯೆಗಳಿದ್ದಾರೆ ಬ್ಯಾರಿಕೇಡ್ ಹಾಕೋದನ್ನ ಅದು ಪರಿಹಾರ ಏನಿದೆ ಖಂಡಿತವಾಗ್ಲೂ ಆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಇದಕ್ಕೆ ನಾನು ಈಗಾಗಲೇ ಮನವಿ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಯಾಕಂದ್ರೆ ಇದು ಕಂಟ್ರಿವರೆಗೂ ಕೂಡ ಕಾಡು ಬಗ್ಗೆ ಸಾಕಷ್ಟು ಅರಿವಿರೋದ್ರಿಂದ, ಇಲ್ಲಿ ಆಗ್ತಿರೋಂಥ ದಾಳಿಗಳ ಬಗ್ಗೆ ಅವ್ರಿಗೂ ಗೊತ್ತಿರೋದ್ರಿಂದ ಖಂಡಿತವಾಗ್ಲೂ ಸಹಕಾರ ಕೊಡ್ತಾರೆ ಅನ್ನೋ ಭರವಸೆ ಇದೆ. ಜೊತೆಗೆ ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡ್ಕೊಡಕ್ಕೆ ನಾವೆಲ್ಲ ಖಂಡಿತವಾಗ್ಲೂ ಶ್ರಮಿಸ್ತೀವಿ. ಪ್ರಭಾಕರ ಮಾತಾಡ್ತಾ ಹೇಳ್ದಂಗೆ ಇದರಿಂದ ಸಾಕಷ್ಟು ಕೆಲಸ ಇದೆ. ಲೋಕೇಶ್ ಅವರು ಸತತವಾಗಿ ಬೆಂಗಳೂರು ಬಂದಾಗಲೆಲ್ಲ ಈ ಒಂದು ಬ್ಯಾರಿಕೇಡ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಸಲ ಅರಣ್ಯ ಸಚಿವರು, ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಪೇಪರ್ ವರ್ಕ್ಗಳಾಗಿರ್ಬೋದು, ಅನುದಾನದ ಬಿಡುಗಡೆವರೆಗೂ ಸಾಕಷ್ಟು ಶ್ರಮಿಸಿದ್ದಾರೆ. ಎಲ್ಲರೂ ಅವರು ಒಂದು ತೃಪ್ತಿ ಏನಂದ್ರೆ ನಮ್ಮ ಈ ಭಾಗದಲ್ಲಿ ಆನೆ ದಾಳಿ ಕಮ್ಮಿ ಆಗಬೇಕು, ಇರಲೇಬೇಕು ಅನ್ನೋ ಉದ್ದೇಶದಿಂದ ಇವತ್ತೇನು ನೀವು ಒಂಟಿ ಆನೆ ಬಗ್ಗೆ ನಾವು ಹೇಳಿದಿರಿ, ಖಂಡಿತವಾಗ್ಲೂ ಅದನ್ನ ಸೆರೆ ಹಿಡಿಯಲಿಕ್ಕೆ ಪ್ರಯತ್ನ ಪಟ್ಟು ಮಾಡ್ತೀವಿ. ನಾನು ಒಂದು ಮನವಿ ಮಾಡೋದು ಏನು ಅಂದ್ರೆ, ಮೊನ್ನೆ ಕಣ್ಮಲಿಪುರದ ಹತ್ರ ಒಂದು ಹುಲಿ ಸಿಕ್ಕಿದೆ. ಅದನ್ನ ಜನ ಭಾರಿ ತಾಳ್ಮೆ ಇಲ್ಲದೆ ಸಾಕಷ್ಟು ಹುಲಿ ಇರೋಂಥ ಕಡೆ ಜಗಳ ಮಾಡೋದು, ಕಿಚ್ಚೋದು ಮಾಡಿದ್ದಾರೆ. ಅದನ್ನ ಮಾಡಕ್ ಹೋದಷ್ಟು ಆ ಪ್ರಾಣಿಗೆ ಮನುಷ್ಯರ ವಾಸನೆ ಬಂದ್ರೆ ಅದು ಖಂಡಿತವಾಗ್ಲೂ ನಮ್ಮ ಮೇಲೆ ದಾಳಿ ಮಾಡೋಂಥ ಅವಕಾಶಗಳು ಜಾಸ್ತಿ ಇರ್ತವೆ. ದಯವಿಟ್ಟು ಆ ತರ ಒಂದು ಪರಿಸ್ಥಿತಿ ಬಂದ್ರೆ ತಾಳ್ಮೆಯಿಂದ ಇದ್ರೆ ಖಂಡಿತವಾಗ್ಲೂ ಹಿಡಿಯೋಂಥ ಕೆಲಸ ಮಾಡ್ತಾರೆ ಅಥವಾ ಕಾಡಿ ಹಾಕೋಂಥ ಕೆಲಸ ಮಾಡ್ತಾರೆ. ಯಾಕಂದ್ರೆ ಇವತ್ತು ಒಂದು ಕೇಂದ್ರ ಸರ್ಕಾರದ ಒಂದು ಕಾಡು ನೀತಿಯಲ್ಲಿ ಪ್ರಾಣಿಗಳನ್ನ ಹಿಡಿದು ನಾವು ಅದನ್ನ ಕಳಿಸ್ಲಿಕ್ಕೆ ಆಗಲ್ಲ, ಅದನ್ನ ಹೋಗ್ಲಿಕ್ಕೆ. ಯಾಕಂದ್ರೆ ಇವತ್ತು ಕಾಡಲ್ಲಿ ಪ್ರಾಣಿಗಳಿಗೆ ನಾವು ಹಿಂಸೆ ಕೊಡ್ಲಿಕ್ಕೆ ಆಗಲ್ಲ. ನಾವು ಒಂದು ದೃಷ್ಟಿಯಿಂದ ಆ ಒಂದು ಪ್ರಾಣಿಗಳ ಕಾಡಿಗೆ ವಾಪಸ್ ಆಗ್ತಾ ಅಂತ ಕೆಲಸ ಮಾಡ್ಬೇಕು. ಆದ್ರೆ ಅವತ್ತು ಮೊನ್ನೆ 3 ದಿನದಿಂದ ಅದು ಇದ್ರಲ್ಲಿದೆ, 3 ದಿನ ಜಮೀನ್ಗೆ ಹೋಗಿಲ್ಲ ಜನ ಉಟ್ಕೊಂಡೆ. ಆದ್ರೆ ಪ್ರಾಣಕ್ಕಿಂತ ಪ್ರಾಣಿ ದೊಡ್ಡದಲ್ಲ, ಪ್ರಾಣ ಉಳಿಸ್ಕೊಳ್ಳೋದು ನಮ್ದು ಮುಖ್ಯ ಉದ್ದೇಶ ಆಗಿರ್ಬೋದು. ಅವತ್ತು ಜನ ತುಂಬಾ ಗಾಬರಿ ಆಗ್ಬಿಟ್ಟಿದ್ರು. ನನ್ಗೂ 7 ಸರಿ ಫೋನ್ ಮಾಡಿದ್ರು. ಬಟ್ ಏನೇ ಮಾಡಿದ್ರು 2 ದಿನ 48 ಗಂಟೆಗಳ ಕಾರ್ಯಾಚರಣೆಯಲ್ಲಿ ಆ ಹುಲಿನ ಸೆರೆ ಹಿಡಿಬೇಕಾಯ್ತು. ಹಾಗಾಗಿ ಆ ತರ ಪರಿಸ್ಥಿತಿಗಳು ಬಂದಾಗ ದಯವಿಟ್ಟು ತಾಳ್ಮೆಯಿಂದ ವರ್ತಿದ್ರೆ ಖಂಡಿತವಾಗ್ಲೂ ಅದನ್ನ ಹಿಡಿಯುವಂತ ಕೆಲಸ ಆಗ್ತದೆ, ಅಥವಾ ಕಾಡಿಗೆ ಹಚ್ಚಲೇಬೇಕಾದಂತ ಕೆಲಸ ಆಗ್ತದೆ. ಯಾಕಂದ್ರೆ ಇವರು ಪ್ರಾಣಿನ ಇದೆ ಅಂತ ಗೊತ್ತಾದ ತಕ್ಷಣ ಅವರು ಇಮಿಡಿಯೇಟ್ ಆಗಿ ಹಿಡಿಯಕ್ಕೂ ಸರ್ಕಾರದ ಪರ್ಮಿಷನ್ ಬೇಕಾಗಿದೆ. ಯಾಕಂದ್ರೆ ಇವತ್ತು ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಇಲ್ಲಿ ಸ್ಥಳೀಯವಾಗಿ ಆ ಪ್ರಾಣಿನ ಹಿಡಿದು ನೀವು ರಿಹ್ಯಾಬಿಲಿಟೇಷನ್ ಸೆಂಟರ್ ಕಳಿಸ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಮಾತ್ರ ಅದನ್ನ ಹಿಡಿಯಕ್ಕೆ ಅವಕಾಶ ಇದೆ. ಹಂಗಾಗಿ ಅದನ್ನೆಲ್ಲ ಪ್ರೊಸೀಜರ್ ಇರೋದ್ರಿಂದ ಅದನ್ನ ಫಾಲೋ ಅಪ್ ಮಾಡಲೇಬೇಕಾಗಿದೆ. ಸುಮ್ಮನೆ ನಾಳೆ ಇಲ್ಲಿ ಎಲ್ಲ ಒಂದು 3 ಹುಲಿ ಸಿಕ್ತು, 4 ಆನೆ ಸಿಕ್ತು ಅಂತ ಹೇಳಿ ಅದನ್ನ ತಗೊಂಡೋಗಿ ಕ್ಯಾಂಪ್ಗಳಿಗೆ ಹಾಕಕ್ಕಾಗಲ್ಲ. ಹಂಗಾಗಿ ಸಮಸ್ಯೆ ಇರೋದ್ರಿಂದ ಖಂಡಿತವಾಗ್ಲೂ
ನಾವು ಆ ಸಮಸ್ಯೆಗಳು ಉದ್ಭವಿಸದೇ ಇರಲಿ ಅಂತಾನೆ ಇಷ್ಟು ಮುತುವರ್ಜಿ ವಹಿಸಿ ಕೆಲಸ. ಅನುದಾನ ಮತ್ತೆ ಅಪ್ರೂವಲ್ಸ್ ಬರಬೇಕಾಗಿರೋದಂತ ಒಂದು ಕೋರಿಕೆ ಇಟ್ಟಾಗ ವಿತ್ DPR ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋದಾಗ ಸಾಹೇಬರು ಪರ್ಸನಲ್ ಆಗಿ ಫಾರೆಸ್ಟ್ ಮಿನಿಸ್ಟರ್ ಜೊತೆ ಮತ್ತೆ CM ಜೊತೆ ಮಾತಾಡಿ ಫಿನಾನ್ಸ್ ಅಲ್ಲಿ ಅದನ್ನ ಪುಷ್ ಮಾಡಿ ಸ್ವಲ್ಪ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ನಮಗೆ ಈ ಪ್ರಾಜೆಕ್ಟ್ ಅನ್ನ ಕ್ಲಿಯರ್ ಮಾಡಿಸಿ ಕೊಟ್ಟಿದ್ದಾರೆ. ಸೊ ನಮಗೂ ಇಮಿಡಿಯೇಟ್ಲಿ ಪ್ರಾಜೆಕ್ಟ್ ಕ್ಲಿಯರ್ ಆದ ಕೂಡಲೇ ಒಂದು ತಿಂಗಳಲ್ಲಿ ನಾವು ಟೆಂಡರ್ ಕರೆದು ಇಮಿಡಿಯೇಟ್ಲಿ ಅದನ್ನ ಫೈನಲೈಸ್ ಮಾಡಿ ಇವತ್ತು ಅದು ಒಂದು ಕಾರ್ಯ ರೂಪಕ್ಕೆ ಬಂದಿದೆ. ಇವತ್ತಿಂದ ನಾವು ಶುರು ಮಾಡ್ತೀವಿ. ಇಲ್ಲಿಂದ 4.67 ಕಿಲೋಮೀಟರ್ ನಾವು ಇವತ್ತು ಕಾರ್ಯಕ್ರಮ ಶುರು ಮಾಡ್ತೀವಿ. ಅದ್ರ ಮುಂದೆ 4 ಕಿಲೋಮೀಟರ್ ಆಲ್ರೆಡಿ ಟೆಂಡರ್ ಪ್ರಗತಿಯಲ್ಲಿದೆ. ಪ್ರಾಸೆಸ್ ಆದ್ಮೇಲೆ ಆಲ್ಮೋಸ್ಟ್ 8.5 ಕಿಲೋಮೀಟರ್ ವರೆಗೆ ನಮ್ಗೆ ಈ ಭಾಗ ಕವರ್ ಆಗುತ್ತೆ. ಅದು ಮಾತ್ರ ಅಲ್ಲ, ಗುಂಡಲ್ಪೇಟೆ GS ಪೇಟ ಭಾಗದಲ್ಲಿ 5.33 ಕಿಲೋಮೀಟರ್ ಆಲ್ರೆಡಿ ಟೆಂಡರ್ ಪ್ರಗತಿಯಲ್ಲಿದೆ. 15ನೇ ತಾರೀಕು ಮುಗಿಕ ಅಲ್ಲಿನೂ ನಾವು B1 ಬೆಟ್ಟದಿಂದ ಹಿಡಿದು ನಮ್ಮ GS ಪೇಟ ಗೇಟ್ ವರೆಗೆ ಕವರ್ ಆಗುತ್ತೆ. ಆಲ್ಮೋಸ್ಟ್ ಈ ಭಾಗ ಈ ತಾಲೂಕಲ್ಲಿ ಎಲ್ಲಿ ಆನೆಗಳು ಜಾಸ್ತಿ ಓಡಾಡುವ ಸಮಸ್ಯೆಗಳು ಇತ್ತು ಅದಷ್ಟು ಶಾಸಕರದು ಮತ್ತೆ ಇಲ್ಲಿ ಸಾರ್ವಜನಿಕರದ್ದು ನಾನು ಹೇಳಬೇಕು. ಅವರು ತಾಳ್ಮೆಯಿಂದ ಈ ಪ್ರಾಜೆಕ್ಟ್ ಒಂದು ವರ್ಷ ನಾನು ಪರ್ಸನಲ್ ಆಗಿ ಕೆಲವೊಬ್ಬರು ನನ್ನ ಹತ್ರ ಮಾತಾಡಿದ್ದಾರೆ. ಸ್ವಲ್ಪ ನಮ್ಗೆ ದೊಡ್ಡ ಪ್ರಾಜೆಕ್ಟ್ ಇರೋದ್ರಿಂದ ಸರ್ಕಾರ ಮಟ್ಟದಲ್ಲಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬರುತ್ತೆ, ಕ್ಯಾಬಿನೆಟ್ ವರೆಗೆ ಹೋಗಿ ಬಂದಿದೆ. ಸೊ ಸ್ವಲ್ಪ ತಾಳ್ಮೆಯಿಂದ ನೀವು ತಟ್ಕೊಂಡಿದ್ದೀರಿ. ಕಾಮಗಾರಿಗಳು ನಾವು ಮುಗಿಸಿ ಆದಷ್ಟು ಬೇಗ ಮಳೆ ಪ್ರಾರಂಭ ಆಗೋದಕ್ಕೆ ಮುಂಚೆ ನಾವು ಮುಗಿಸ್ಬೇಕಂತ ನಮ್ಮ ಗುರಿ ಇದೆ. ಇದನ್ನ ಮುಗಿಸಿ ಈ ಭಾಗ ರೈತರಿಗೆ ನಾವು ಕಾಡು ಪ್ರಾಣಿಗಳಿಂದ ಹಾಗೂ ಉಂಟಾಗುವ ಸಂಘರ್ಷಗಳನ್ನ ತಡೆಗಟ್ಟಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಿಮ್ ಸಹಕಾರ ನಮಗೂ ಬೇಕು, ತಾಳ್ಮೆ ಬೇಕು ನಮಗೆ. ನಮ್ ಜೊತೆ ನೀವು ಇದ್ರೆ ಇನ್ನೂ ಚೆನ್ನಾಗಿ ನಾವು ಈ ಮಾನವ ಪ್ರಾಣಿ ಸಂಘರ್ಷನ ತಡೆಗಟ್ಟಕ್ಕೆ ನಮಗೂ ಇಲಾಖೆ ವತಿಯಿಂದ ಅನುಕೂಲ ಆಗುತ್ತೆ ಅಂತ ನನ್ನ ಮಾತನ್ನ ಹೇಳ್ತಾ ಇವತ್ತು ಅವಕಾಶ ಕೊಟ್ಟಿದ್ದೆಲ್ಲ ಧನ್ಯವಾದಗಳು. ನಮ್ಮ ಟೀಮು ಈಗ ಡ್ರೋನ್ ಮುಖಾಂತರ ಆನೆ ಎಲ್ಲಿ ಬರುತ್ತೆ ಇಮಿಡಿಯೇಟ್ಲಿ ಅಟೆಂಡ್ ಮಾಡಿ ಅದನ್ನ ಕಾಡಿಗೆ ಕಳಿಸೋ ಒಂದು ಹೊಸದಾಗಿ ಒಂದು ಪ್ರಯತ್ನ ಪಡ್ತಾ ಇದೀವಿ. ಆ ಆನೆನ ಮಾನಿಟರ್ ಮಾಡಿ ಪ್ರಪೋಸಲ್ ರೆಡಿ ಮಾಡಕ್ ಹೇಳಿದೀನಿ. ಅದೇನಾದ್ರು ರೆಡಿ ಆದ ಕೂಡಲೇ ನಾನು ಕ್ಯಾಪ್ಚರ್ ಕಳಿಸ್ತೀನಿ. ಏನು ಲೆಕ್ಕ ಇಲ್ಲ ಅದಕ್ಕೆ. ಇದು ಗೊತ್ತಾಗಿದೆ. ಮಾನವನ ಮೇಲೆ ಚಾರ್ಜ್ ಮಾಡಿಲ್ಲ ಮಾಡೋವರ ಗಂಟೆ ಅದೊಂದು ಮಾಡ್ಕೊಳ್ಳಿ. ಅದು ನಾನು ಅದನ್ನ ಧನ್ಯವಾದಗಳು. ಆಯ್ತು, ಮಾಡ್ತಾರೆ ಹೇಳಿದ್ದೀವಿ ನಾವು ಒತ್ತಾಯ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇದು ಆ್ಯಕ್ಚುಲಿ B1 ಬಿಡಲ್ಲಿ ಆಗಬೇಕಾಯಿತು. ಕಾರಣಾಂತರಗಳಿಂದ ಅಲ್ಲಿ ಜಾಗದ ಸಮಸ್ಯೆ ಆದ್ರಿಂದ ಇದು ಕೂಡ ಬೆಟ್ಟ ಗುಡ್ಡದ ಪ್ರದೇಶ ಆಗಿದೆ. ಆದರೂ ಕೂಡ ಇಲ್ಲಿ ಜಾಗ ಸಿಕ್ಕಿದ್ರಿಂದ ಇಲ್ಲಿ ಇವತ್ತು ಕಾಮಗಾರಿನ ಚಾಲನೆ ಕೊಟ್ಟಿದ್ದೀವಿ. ಮಾತಾಡ್ತಾ ಅವ್ರು ಹೇಳ್ದಂಗೆ ಇದೊಂದು ಯೋಜನೆ ಮಹತ್ವಂಥದ್ದು. ಜೊತೆಗೆ ನಾನು ಶಾಸಕನಾಗಿರೋಂಥ ಸಮಯದಲ್ಲಿ ಮೊದಲನೇದಾಗಿ 3ಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಒಂದು ಕುಡಿಯೋ ನೀರು, ಒಂದು ವಿದ್ಯುತ್ತು, 3ನೇದು ವಸತಿಗೆ ಅಂತ ಹೇಳಿ ನಾವು ಸಾಕಷ್ಟು ಶ್ರಮಿಸ್ತಿದ್ದೀವಿ. ವಸತಿಯಿಂದ ನಾವು ಅಂದ್ಕೊಂಡಿರೋ ನಿರೀಕ್ಷೆ ಮಟ್ಟಕ್ಕೆ ಟಾರ್ಗೆಟ್ ತಲುಪೋಕ್ಕಾಗಿಲ್ಲ. ಆದರೂ ಕೂಡ ನೀರಿನ ವ್ಯವಸ್ಥೆ, ಕುಡಿಯೋ ನೀರು ಮತ್ತು ಏನು ವಿದ್ಯುತ್ ಸಂಪರ್ಕಗಳು, ಯಾಕೆಂದರೆ ಪವರು ಇವತ್ತು ದಿನ ಸಾಮಾನ್ಯವಾಗಿ ಎಲ್ಲ ಕಡೆ ಜಾಸ್ತಿ ಇರೋದ್ರಿಂದ ಅಟ್ಲೀಸ್ಟ್ ಗ್ರಾಮೀಣ ಪ್ರದೇಶದಲ್ಲಿ ಬೇಸಿಕ್ ಆಗಾದ್ರು ಇರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಒಂದು 3 ಸಬ್ಸ್ಟೇಷನ್ಗಳು ನನ್ನ ಅವಧಿಯಲ್ಲಿ ಈಗ ಆಗಿದೆ. ಅದು ಒಂದು ಅರೇಪುರದಲ್ಲಿ ಈಗ ಚಾಲನೆ ಆಗಿದೆ. ಜೊತೆಗೆ ಈಗ ಅಡ್ಗೆರೆಯಲ್ಲಿ ಒಂದು ಗುದ್ಲಿ ಪೂಜೆ ಮಾಡಿದ್ವಿ. ಇವತ್ತು ಇಲ್ಲಿ ಮಾಡಿದ್ವಿ ಗೋಪಾಲ್ಪುರದಲ್ಲಿ. ಇವತ್ತು ಏನು ಇದು ಕರೆಂಟಿನ ಸಮಸ್ಯೆಗಳಿದ್ದಾವೆ ಅದನ್ನ ನೀಗಿಸೋ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಜೊತೆಗೆ ಉಪಮುಖ್ಯಮಂತ್ರಿಗಳು, ಜೊತೆಗೆ ಇಂಧನ ಸಚಿವರಾದ ಜಾರ್ಜ್ ಅವರು ಕೂಡ ಭಾರಿ ಒಂದು ನಿರೀಕ್ಷೆಯಿಂದ, ಜೊತೆಗೆ ಈ ಭಾಗದಲ್ಲಿ ಸಮಸ್ಯೆಗಳಿರೋದ್ರಿಂದ, ಯಾಕಂದರೆ ಗ್ರಾಮೀಣ ಪ್ರದೇಶ ಅಂದಮೇಲೆ ಜೊತೆಗೆ ನಮ್ಮಲ್ಲಿ ಒಂದು ವಿಶೇಷವಾಗಿ ಇನ್ನೊಂದು ಸಮಸ್ಯೆ ಏನಾದರೂ ನಮ್ಮದು ಫಾರೆಸ್ಟ್ ಏರಿಯಾ ಜಾಸ್ತಿ. ಎಷ್ಟೊಂದು ನಾವು ಕಾಮಗಾರಿಗಳು ಕೊಟ್ಟಾಗ ಮಾಡಲಿಕ್ಕೆ ಅದು ಕಾಡಿನ ಪ್ರದೇಶ ಅನ್ನೋದು ಜಾಸ್ತಿ ಬರ್ತಾ ಇರ್ತದೆ. ಅಂಥ ಸಮಯದಲ್ಲಿ ಇವತ್ತು ನಮ್ಮ ಈ ಭಾಗದಲ್ಲಿ ಇಲ್ಲಿ 16 ಗ್ರಾಮಗಳಿದೆ. ಕನ್ನೆಗಾಲ, ಗೋಪಾಲ್ಪುರ, ಕುಂಡ್ಗಳ್ಳಿ, ದೇವರಹಳ್ಳಿ, ಬೇರಂಬಾಡಿ, ಹೊನ್ನೇಗೌಡನಹಳ್ಳಿ, B1 ಬಿಡು, ಲಕ್ಕಿಪುರ ಕಾಲೋನಿ, ಬೀಚ್ನಳ್ಳಿ, ಕಗ್ಲುದುಂಡಿ, ಮದ್ದೈನುಂಡಿ ಗ್ರಾಮಗಳಿಗೆ ವಿದ್ಯುತ್ ವೋಲ್ಟೇಜ್ ಸ್ಥಿತಿಯನ್ನು ಸುಧಾರಿಸುವುದು. ಅಂದರೆ ಇಲ್ಲಿಗೆ ಹೆಚ್ಚು ಕಮ್ಮಿ 16-17 ಹಳ್ಳಿ ಈ ಭಾಗದಲ್ಲಿ ಈ ಒಂದು ಪ್ರಾಜೆಕ್ಟಿಂದ ಅನುಕೂಲ ಪಡೀತದೆ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ಅದರ ವಿಶೇಷವಾಗಿ ಇದನ್ನ ಮೇಂಟೈನ್ ಮಾಡೋದು ಅಷ್ಟೇ ಸಮಸ್ಯೆ. ಯಾಕಂದರೆ ಕಟ್ಬಿಡೋದು, ಮಾಡಿಬಿಡೋದು, ನಾಳೆ ಪವರ್ ಕನೆಕ್ಷನ್ ಕೊಟ್ಬಿಡೋದು ಸುಲಭ. ಆದರೆ ಅದೇ ಸಮಯದಲ್ಲಿ ಈ ಒಂದು ಪವರ್ ಸ್ಟೇಷನ್ ಕೂಡ ನಿಭಾಯಿಸ್ಕೊಂಡು ಹೋಗೋದು ಈ ಒಂದು ಉದ್ದೇಶ ಇಲ್ಲಿ ಸ್ಥಳೀಯವಾಗಿ ಅನುಕೂಲ ಆಗಲಿ ಅನ್ನೋದು ದೂರದೃಷ್ಟಿಯಿಂದ ಮಾಡ್ತಿರೋದು. ಖಂಡಿತವಾಗ್ಲೂ ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶಗಳು ಸಿಕ್ಕಾರೆ ಖಂಡಿತವಾಗ್ಲೂ ಮಾಡೋ ಅಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಇದೇ ತಿಂಗಳು 21ನೇ ತಾರೀಕು ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿಗೆ ಬರ್ತಿದ್ದಾರೆ. ಸೊ ಅವತ್ತು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಿಂದ ಜನ ಬಂದು ಭಾಗವಹಿಸಬೇಕು ಅಂತ ಮನವಿ ಮಾಡ್ತಾ,
ಜೊತೆಗೆ ನಾಳೆನೂ ಕೂಡ ಒಂದು ಪೂರ್ವಭಾವಿ ಸಭೆ ಕರೆದಿದ್ದೀವಿ. ಅದರಲ್ಲೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಬಂದು ಭಾಗವಹಿಸಿ 21ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ನಿಮ್ಮ ಸಲಹೆ ಕೊಡ್ಬೋದು ಅಂತ ನಾಳೆ ಕರೆದಿದ್ದೀವಿ 11 ಗಂಟೆಗೆ. ದಯವಿಟ್ಟು ಅದಕ್ಕೂ ಬಂದು ಭಾಗವಹಿಸಬೇಕು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಹೇಳ್ದಂಗೆ ವಿಶೇಷವಾಗಿ ಗುಂಡ್ಲುಪೇಟೆ ಅಂದ ತಕ್ಷಣ ಎಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾದೇಪ್ರಸಾದ್ ಮಾಡಿದಂಥ ಕೆಲಸಗಳನ್ನ ಎಲ್ಲ ಜ್ಞಾಪಿಸ್ಕೋತಾರೆ. ಯಾಕಂದರೆ ಇಂಜಿನಿಯರ್ ಅವರು ಮಾತಾಡ್ತಾ ಹೇಳ್ದಂಗೆ ಡಬ್ಲ್ಯೂ ಅವರು ಗುಂಡ್ಲುಪೇಟೆ ಅಂದ ತಕ್ಷಣ ಮಾದೇಪ್ರಸಾದ್ ಅನ್ನೋದು ಎಲ್ಲರ ಒಂದು ಮನಸ್ಸಲ್ಲಿರೋದ್ರಿಂದ ತಕ್ಷಣ ಕೆಲಸ ಮಾಡಿಕೊಟ್ಟಿದ್ದಾರೆ. ಸೊ ಹಂಗಾಗಿ ಇವತ್ತು ಮಾಡಿದ್ದೀವಿ. ಸೊ ಈ ಒಂದು ಉದ್ದೇಶದಿಂದ ಇದು ಅನುಕೂಲ ಆಗಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರ ಸಹಕಾರ ಮತ್ತು ಇದೇ ಪ್ರೀತಿ ವಿಶ್ವಾಸ ಇರಲಿ ಅಂತ ಹೇಳ್ತಾ